ಹರಿಯಾಣದಲ್ಲಿ ಸ್ವತಂತ್ರ ಸರ್ಕಾರದತ್ತ ಕಾಂಗ್ರೆಸ್ ಹೆಜ್ಜೆಯನ್ನ ಇಡ್ತಾ ಇದೆ. ಈ ಕಡೆ ಜಮ್ಮು ಕಾಶ್ಮೀರದಲ್ಲಿ ಅತಂತ್ರ ವಿಧಾನಸಭೆಯ ಲಕ್ಷಣಗಳು ಆರಂಭಿಕ ಹಂತದಲ್ಲಿ ಕಾಣಿಸ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಇಂಡಿ ಕೂಟಕ್ಕೆ ಟಫ್ ಫೈಟ್ ಕೊಡ್ತಾ ಇದೆ ಬಿಜೆಪಿ. ಜಮ್ಮು ಕಾಶ್ಮೀರದಲ್ಲಿ ಪಕ್ಷೇತರರೇ ನಿರ್ಣಾಯಕ, ಕಿಂಗ್ ಮೇಕರ್ಗಳು ಅವರೇ ಆಗ್ತಾರೆ. ಹಾಗಾದ್ರೆ 10 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಕ್ಷೇತರರು ಕಾಯ್ದುಕೊಳ್ತಾ ಇದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ ಯಾವ್ಯಾವ ಪಾರ್ಟಿಗಳಿದಾವೆ ಅಲ್ಲಿ. JKLF ನಿಂದ ಹಿಡಿದು ರಶೀದ್ ಇಂಜಿನಿಯರ್ ಪಾರ್ಟಿ, ಸಾಜದ್ ಲೋನ್ ಪಾರ್ಟಿ, ಎಲ್ಲರದು ಒಂದೊಂದು ಪಾರ್ಟಿ, ಪ್ರತ್ಯೇಕವಾದಿಗಳೆಲ್ಲರೂ ಪಾರ್ಟಿ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿ. ಸೊ ಅವ್ರೆಲ್ಲರಿಗೂ ಕೂಡ ಜನ ಮಣೆ ಹಾಕಿದ್ದಾರೆ ಆಯಾ ಭಾಗದವರು ಅನ್ನೋದು ಕುತೂಹಲ. ಸೊ 90 ಕ್ಷೇತ್ರಗಳ ಪೈಕಿ 71 ಕ್ಷೇತ್ರಗಳ ಟ್ರೆಂಡ್ ಸಿಕ್ಕಿದೆ. PDP 4 ಕ್ಷೇತ್ರಗಳಲ್ಲಿ ಮಾತ್ರ ಅಲ್ಲಿ ಲೀಡನ್ನ ಕಾಯ್ದುಕೊಳ್ಳೋದಕ್ಕೆ ಇಲ್ಲಿ ತನಕ ಯಶಸ್ವಿ ಆಗ್ತಾ ಇದೆ. ಅದರ್ಸ್ 10, ಬಿಜೆಪಿ 26, ಕಾಂಗ್ರೆಸ್ ಪ್ಲಸ್ NC 31 ಕ್ಷೇತ್ರಗಳಲ್ಲಿ ಲೀಡನ್ನ ಕಾಯ್ದುಕೊಳ್ತಾ ಇದೆ. ಸೊ ಲಾಸ್ಟ್ ಟೈಮ್ ಕೂಡ ಇಂಥದ್ದೇ ರಿಸಲ್ಟ್ ಸಿಕ್ಕಿದ್ದು. ಬಿಜೆಪಿಗೆ 25 ಸಿಕ್ಕಿದ್ರೆ PDPಗೆ 28. ನಂತರ ಅವರಿಬ್ರು ಜೊತೆಗೆ ಬಂದ್ರು. ಈಗಲೂ ಅಂಥದ್ದೇ ಟ್ರೆಂಡ್ ಕಾಣಿಸ್ತಾ ಇದೆ. ಜನ ಒಬ್ಬರಿಗೆ ಮಣೆ ಹಾಕೋದಕ್ಕೆ ಇಲ್ಲಿ ಮನಸ್ಸು ಮಾಡಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆರಂಭದಿಂದಲೂ ನಾನು ಹೇಳ್ತಾ ಇದ್ದಿದ್ದು ಈ ಇತರರು ಅಂತ ಹೇಳ್ತಿದ್ದಲ್ಲ, 10 ಕ್ಷೇತ್ರದಲ್ಲಿ ಈಗ ಇವರು ಮುನ್ನಡೆಯಲ್ಲಿದ್ದಾರಲ್ಲ, ಈ 10ಕ್ಕೆ 10 ಒಂದೇ ಪಾರ್ಟಿಗೆ ಸಪೋರ್ಟ್ ಮಾಡೋ ಜನ ಅಲ್ಲ. ಅದರಲ್ಲಿ ಪ್ರತ್ಯೇಕತಾವಾದಿಗಳಿದ್ದಾರೆ. ಪ್ರತ್ಯೇಕತಾವಾದಿಗಳು ಬಿಜೆಪಿಗೆ ಸಪೋರ್ಟ್ ಮಾಡಲ್ಲ, ಅವರು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಚೆನ್ನಾಗಿದ್ದಾರೆ. ಹಾಗಾಗಿ ಇಲ್ಲಿ ಆ ಇತರರು ನಿರ್ಣಾಯಕರು ಅಂತಕ್ಕಂಥದ್ದನ್ನು ನಾವು ಚುನಾವಣೋತ್ತರ ಸಮೀಕ್ಷೆನಲ್ಲೂ ಕೆಲವು ಕಡೆ ನೋಡಿದ್ವಿ. ಈಗಲೂ ಕೂಡ ಅದೇ ರೀತಿ ಕಾಣಿಸ್ಕೊತಾ ಇದೆ. ಮತ್ತು PDP ಅವರು ನಾವು BJP ಜೊತೆ ಅಧಿಕಾರಕ್ಕೋಸ್ಕರ ಹೋಗಲ್ಲ ಅಂತ ಈಗಾಗಲೇ ಅವ್ರು ಅನೌನ್ಸ್ ಮಾಡಿದ್ದಾರೆ. ಕೇವಲ ಅಧಿಕಾರಕ್ಕೋಸ್ಕರ ನಾವು BJP ಜೊತೆ ಹೋಗಲ್ಲ ಅಂತ. ನಾವು ಬೇಕಾದರೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಸೇರ್ಕೋತೀವಿ ಅಂತ ಕೂಡ ಹೇಳಿರೋದ್ರಿಂದ BJPಗೆ ಅಂಥ ದೊಡ್ಡ ಮಟ್ಟದ ಸಪೋರ್ಟ್ ಸಿಗೋದು ಕಷ್ಟ. ಅವರೇ ಇಂಡಿವಿಜುವಲ್ ಆಗಿ ಕ್ಷೇತ್ರಗಳನ್ನು ಗೆದ್ದುಕೊಳ್ಳೋದ ಹೊರತು. ಹಾಗಾಗಿ ಆಲ್ಮೋಸ್ಟ್ ನೋಡೋಣ. ಬಟ್ ನೆಕ್ ಟು ನೆಕ್ ಫೈಟ್ ಅಂತೂ ಖಂಡಿತ ಇದ್ದೇ ಇದೆ. ಆದರೆ ಹರಿಯಾಣದಲ್ಲಿ ಮಾತ್ರ ನಾಗಾಲೋಟದಲ್ಲಿ ಕಾಂಗ್ರೆಸ್ಸು ಓಡ್ತಾ ಇದೆ. 80 ಕ್ಷೇತ್ರಗಳ ಟ್ರೆಂಡ್ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ 49ರಲ್ಲಿ ಕಾಂಗ್ರೆಸ್ ಅವರೇ ಮುನ್ನಡೆಯಲ್ಲಿದ್ದರೆ BJP 26 ಮತ್ತು INLD 2, ಇತರರು 4 ಹೀಗಿದೆ. 2 ಕ್ಷೇತ್ರಗಳ ಟ್ರೆಂಡ್ ಗೊತ್ತಾಗ್ತಾ ಇದೆ.